ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಶ್ರೇಷ್ಠ ವ್ಯಕ್ತಿ ಆಗ್ಬೋದು, ಒಬ್ಬ ಒಳ್ಳೆ ಉತ್ತಮವಾದ ವ್ಯಕ್ತಿ ಅಂತ ಅನ್ನಿಸ್ಕೊತಾನೆ. ಹೇಗೆಂದರೆ ನೋಡಿ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಕಷ್ಟಪಡ್ತಾ, ಒಂದು ಕೆಲಸ ಅಂದರೆ ನೋಡಿ, ಇವಾಗ ದುಡ್ಡು ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು, ಹೇಗೆ ಬೇಕಾದರೂ ಒಬ್ಬರಿಗೆ ಮೋಸ ಮಾಡಿಯೋ ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು. ಆದರೆ ಒಂದು ಸರಿಯಾದ ಒಂದು ದಾರಿ ಅನ್ನೋದಿರುತ್ತೆ. ಆ ಒಂದು ದಾರಿಯಲ್ಲಿ ಮಾತ್ರ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ತಾನು ಬದುಕಿ ಮತ್ತೊಬ್ಬರನ್ನ ಬದುಕಿಸ್ತಾನಲ್ವ, ಅಂದರೆ ಮತ್ತೊಬ್ಬರ ಜೀವನಕ್ಕೆ ಸಹಾಯ ಮಾಡ್ತಾನಲ್ವ. ಒಂದು ಊಟ ಕೊಡೋದಾಗಲಿ, ಬಟ್ಟೆ ಕೊಡೋದಾಗಲಿ, ಹೀಗೆ ಮತ್ತೊಬ್ಬರಿಗೆ ಆಸರೆ ಆಗ್ತಾನಲ್ವ. ತಾನು ಕಷ್ಟಪಡೋದಲ್ಲದೆ ತನ್ನ ಜೀವನವನ್ನು ನಡೆಸ್ತಾ ಮತ್ತೊಬ್ಬರಿಗೆ ಆಸರೆ ಆಗ್ತಾನಲ್ವ. ಇವನು ಕೂಡ ಶ್ರೇಷ್ಠವಾದ ವ್ಯಕ್ತಿ ಅಂತ ಅನ್ನಿಸ್ಕೊತಾನೆ. ಇದಕ್ಕೆ ಯಾವುದೇ ರೀತಿಯಾದ ಶ್ರೀಮಂತಿಕೆ ಬೇಕಾಗಿಲ್ಲ, ಒಂದು ದೊಡ್ಡ ಸಾಧನೆ ಬೇಕಾಗಿಲ್ಲ, ಒಂದು ಒಳ್ಳೆ ಆಲೋಚನೆ ಇದ್ದರೆ ಸಾಕು ಅಷ್ಟೇ.